ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸಿಂಪಲ್ ಹಾರಿ ವರ್ಕ್ ಡಿಸೈನ್ ಹಾಕ್ತಿದ್ದೀನಿ. ಈ ಡಿಸೈನ್ ಹಾಕೋಕ್ಕೆ ನಮಗೆ ಹಾರಿ ನೀಡಲ್, ಝರಿ ಥ್ರೆಡ್, ಸಿಲ್ಕ್ ಥ್ರೆಡ್ ಹಾಗೆ ಬೀಡ್ಸ್ ಬೇಕಾಗುತ್ತೆ. ನಾನು ಝರಿ ಥ್ರೆಡ್ಗೆ ಗಂಟು ಹಾಕ್ಕೊಂಡು ಒಂದು ಬ್ಯಾಕ್ ಸ್ಟಿಚ್ನ ಹಾಕ್ಕೊಂಡು ಚೈನ್ ಸ್ಟಿಚ್ನ ಹಾಕ್ಕೊತಿದ್ದೀನಿ. ಬಿಗಿನರ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಡಿಸೈನ್ನ ಪ್ರಾಕ್ಟೀಸ್ ಮಾಡಿ, ತುಂಬಾ ಈಸಿ ಇರುತ್ತೆ ಹಾಗೆ ಬೇಗನೂ ಕಲ್ತ್ಕೊತೀರಾ. ಈಗ ಬಿಗಿನರ್ಸ್ ಯಾರ್ಯಾರು ಕಲಿತಿದ್ದೀರಾ ಅವ್ರಿಗೆಲ್ಲ ಈ ಡಿಸೈನ್ ತುಂಬ ಈಸಿ ಹಾಗೆ ಸಿಂಪಲ್ಲಾಗಿ ಕಲಿಯೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಚೈನ್ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಹೆಣ್ಣು ನಾಟ್ ಹಾಕ್ಕೋಬೇಕು. ಹಾಗೆ ಮತ್ತೆ ನಾನು ಅದ್ರ ಪಕ್ಕದಲ್ಲೇ ಮತ್ತೊಂದು ಚೈನ್ ಸ್ಟಿಚ್ನ ಹಾಕ್ಕೋತಿದ್ದೀನಿ. ಚೈನ್ ಸ್ಟಿಚ್ನ ಝರಿ ಥ್ರೆಡಲ್ಲಿ ಹಾಕೋತಿದ್ದೀನಿ ನಾನಿಲ್ಲಿ. ಹಾಗೆ ಈಗ ನಾನು ಶುಗರ್ ಬೀಡ್ಸ್ನ ತಗೊಂಡು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊತಾ ಬರ್ತಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಬೀಡ್ಸ್ ನೀಡಲ್ ಸಿಗುತ್ತೆ, ಅದರಲ್ಲಾದರೂ ಮಾಡ್ಬೋದು ಹ್ಯಾರಿ ನೀಡಲಲ್ಲಿ. ಇಲ್ಲಾಂದರೆ ನಾನು ಇಲ್ಲಿ 14.5 mm ತಗೊಂಡಿದ್ದೀನಿ. ನಾನು ಅದೇ ನೀಡಲ್ಗೆ 2 ಬೀಡ್ಸ್ನ ಲೋಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಬರ್ತಿದ್ದೀನಿ. 2 ಬೀಡ್ಸ್ನ ಒಟ್ಟಿಗೆ ನಾನು ಸ್ಟಿಚ್ ಮಾಡ್ತಿದ್ದೀನಿ. ತುಂಬ ಬೀಡ್ಸ್ ತಗೊಂಡು ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ, ಗ್ಯಾಪ್ ಬರುತ್ತೆ, ಚೆನ್ನಾಗಿ ಕಾಣಲ್ಲ. ನೋಡಿ, ಈ ರೀತಿ ಫಿಲ್ ಮಾಡ್ಕೊಂಡು ಬಂದು ನಾವಲ್ಲಿ ಹೆಣ್ಣಾಟ ಹಾಕ್ಕೋಬೇಕು. ಈಗ ನಾನು ಮೀಡಿಯಮ್ ಸೈಜ್ ಬೀಡ್ಸ್ನ ತಗೊಂಡು ಈಗ ಸ್ಟಿಚ್ ಮಾಡ್ಕೊಂಬರ್ತಿದ್ದೀನಿ. ಸೇಮ್ ಇಲ್ಲೂ ನಾನು 2 ಬೀಡ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮ್ಮ ಹತ್ರ ಒಂದು ವೇಳೆ ಬೀಡ್ಸ್ ನೀಡಲ್, ಆರಿ ನೀಡಲ್ ಇದ್ದರೆ ಅದರಲ್ಲೇ ಲೋಡ್ ಮಾಡಿಕೊಂಡು ಒಟ್ಟಿಗೆ ಬೀಡ್ಸ್ನ ಲೋಡ್ ಮಾಡಿಕೊಂಡು ಒಂದು ಬೀಡನ್ನ ಸ್ಟಿಚ್ ಮಾಡ್ಕೊತಾ ಬರ್ಬೋದು. ಇಲ್ಲ ಅಂದರೆ ಇದೇ ರೀತಿ ಇರೋ ನೀಡಲ್ಗೆ ಎಷ್ಟಾಗುತ್ತೋ ನೀಡಲ್ ಸೈಜ್ ನೋಡಿಕೊಂಡು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಈಗ ಮೀಡಿಯಮ್ ಸೈಜ್ನ ಫಿಲ್ ಮಾಡಾಯಿತು. ಈ ಲೈನಲ್ಲಿ ನೆಕ್ಸ್ಟು ಸ್ಮಾಲ್ ಸೈಜ್ ಬೀಡ್ಸ್ ಮತ್ತು ಶುಗರ್ ಬೀಡ್ಸ್ನ ಹಾಕ್ಕೊತಿದ್ದೀನಿ. ಸೇಮ್ ಇದೇ ರೀತಿ ನಾವು ಫಿಲ್ ಮಾಡಿಕೊಂಡು ತುಂಬ ಗ್ಯಾಪ್ ಕೊಡ್ತೀರಾ ಹತ್ರ ಹಾಕ್ಕೊಂಡು ಬರಬೇಕು. ಇದು ಚೈನ್ ಸ್ಟಿಚ್ ಕಲ್ತಿದ್ರೆ ಈಸಿಯಾಗಿ ಈ ಡಿಸೈನ್ನ ಹಾಕ್ಬೋದು. ಈಗ ನಾನು ಒಂದು ಸ್ಮಾಲ್ ಬೀಡ್ ಮತ್ತು ಮೀಡಿಯಮ್ ಸೈಜ್ ಬೀಡನ್ನ ತಗೊಂಡು ಈ ರೀತಿ ಲಾಕ್ ಮಾಡ್ಕೋತಿದ್ದೀನಿ. ಇದೇ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸ್ಮಾಲ್ ಸೈಜ್ ಬೀಡ್ ಫಸ್ಟಿಗೆ ತಗೊಳ್ಳಿ ಮತ್ತು ಮೀಡಿಯಮ್ ಸೈಜ್ ತಗೊಂಡು ದಾರ ಮೇಲೆ ತಗೊಂಡು ಬೀಡ್ಸ್ನ ಅದರೊಳಗೆ ಸೇರಿಸಿ ಈ ಥರ ಲಾಕ್ ಮಾಡಬೇಕು ಸ್ಮಾಲ್ ಬೀಡ್ ಮುಂದೆ. ಸೇಮ್ ನಾವು ಚೈನ್ ಸ್ಟಿಚ್ ಹಾಕಬೇಕಾದ್ರೆ ಲಾಸ್ಟಲ್ಲಿ ಹೆಣ್ಣು ನಾಟ್ ಹಾಕ್ತೀವಲ್ಲ, ಅದೇ ರೀತಿ ಇಲ್ಲಿ ಸ್ಮಾಲ್ ಬೀಡ್ ಮುಂದೆ ನಾವು ಲಾಕ್ ಮಾಡಬೇಕು, ಹೆಣ್ಣು ನಾಟ್ ಹಾಕಬೇಕು. ಆವಾಗ ತುಂಬ ಲೂಸಾಗಿ ಹಾಕಬೇಡಿ, ಟೈಟಾಗಿ ಇಟ್ಕೊಂಡು ಹಾಕಿ. ಇದೇ ರೀತಿ ಒಂದು ಸ್ಮಾಲ್ ಬೀಡ್, ಮೀಡಿಯಮ್ ಸೈಜ್ ಬೀಡ್ ತಗೊಂಡು ಬೀಡನ್ನ ಲಾಕ್ ಮಾಡಬೇಕು. ಇಷ್ಟೇ, ಸೇಮ್ ಇದೇ ಥರ ತುಂಬ ಗ್ಯಾಪ್ ಕೊಟ್ಟು ಹಾಕಬೇಡಿ, ತುಂಬ ಹತ್ತತ್ರನೂ ಹಾಕಬೇಡಿ, ನೋಡಿಕೊಂಡು ಹಾಕಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ತುಂಬ ಹತ್ರ, ಇಲ್ಲ ತುಂಬ ದೂರ ಈ ಡಿಸೈನ್ ಚೆನ್ನಾಗಿ ಕಾಣಲ್ಲ. ಸೊ ಸೇಮ್ ನೀವು ಎಷ್ಟು ಫಸ್ಟಿಗೆ ಗ್ಯಾಪ್ ಕೊಟ್ಟಿರ್ತೀರ ಸೇಮ್ ಅದೇ ಗ್ಯಾಪ್ನ ಮೇಂಟೈನ್ ಮಾಡಬೇಕು ಕೊನೆವರೆಗೂ. ಇಲ್ಲಾಂದರೆ ಏನಾದರೂ ಪೆನ್ಸಿಲ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ, ಡಾಟ್ ಇಲ್ಲ ಏನಾದರೂ ಇಟ್ಕೊಂಡು ಸ್ಕೇಲ್ ತಗೊಂಡು ಅದರ ಪ್ರಕಾರ ನೀವು ಸ್ಟಿಚ್ ಮಾಡಿಕೊಂಡು ಹೋಗ್ಬೋದು. ಆಗ ಈಸಿ ಆಗುತ್ತೆ. ಸ್ಮಾಲ್ ಬೀಡ್, ಮೀಡಿಯಮ್ ಸೈಜ್ ಬೀಡ್ ತೊಗೊಂಡು ಲಾಕ್ ಮಾಡಿಕೊಂಡು ಅಲ್ಲಿ ನಾಟ್ ಹಾಕಬೇಕಾದ್ರೂ ಅಷ್ಟೇ ನೀವು ತುಂಬ ದಾರಾನ
ಬಿಡಬೇಡಿ, ಚೆನ್ನಾಗಿ ಕಾಣಲ್ಲ. ಅದನ್ನು ಮ್ಯಾನೇಜ್ ಮಾಡಿ ಒಳಗಡೆ ಹಿಂದೆ ಹೇಳ್ಕೊಳ್ಳೋ ಥರ ಮಾಡಿ. ತುಂಬ ದಾರ ಬಂದುಬಿಟ್ಟಿದೆ ಅಂದರೆ ಒಂದು ಸ್ವಲ್ಪ ಒಳಗಡೆಯಿಂದ ನೀಡಲ್ ತಗೊಂಡು ಆ ಥ್ರೆಡ್ನ ಒಳಗಡೆ ತಗೊಂಬಿಡಿ. ನೋಡಿ ಇದೇ ಥರ ಫೈನಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಬ್ಲೌಸ್ಗೆ ಹಾಕಿದ್ಮೇಲೆ ನೋಡಿ ಈ ಥರ. ನಾನು ಈ ಒಂದು ಡಿಸೈನ್ ಸ್ವಲ್ಪ ಹೈಲೈಟ್ ಮಾಡಲಿಕ್ಕೆ ಫಸ್ಟಿಗೆ ನಾವು ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದರ ಪಕ್ಕ ಈ ಝರಿ ಥ್ರೆಡ್ ಸೇಮ್ ಪಿಂಕ್ ಕಲರ್ ತಗೊಂಡು ಅದರಲ್ಲಿ ಇನ್ನೊಂದು ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಆಗ ಈ ಡಿಸೈನು ಹೈಲೈಟ್ ಆಗುತ್ತೆ ಅಂತ. ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೇ ಇದ್ದರೂ ಗೋಲ್ಡನ್ ಝರಿ ಥ್ರೆಡ್ ಓಕೆ, ಇದು ನಿಮ್ಮ ಇಷ್ಟ. ನೋಡಿ ಈ ರೀತಿ ಕಾಣಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.